ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮೆಮರೀಸ್. ಇವತ್ತು ನಾನು ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಫುಲ್ಲು ಅಂದರೆ ಒಂದು 3-4 ಇಯರ್ಸಿಂದ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸೇ ಇಲ್ಲ. ನಾನೇ ಯಾವುದೋ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿಕೊಂಡು ಶೇಪ್ ಕೊಡೋದು ಮತ್ತು ಸ್ಪ್ಲಿಟ್ ಎಂಡ್ಸ್ ಎಲ್ಲ ತೆಗಿಯೋದು ನಾನೇ ಮಾಡ್ಕೊತಾ ಇದ್ದೆ. ಲಾಸ್ಟ್ ಇಯರ್ ಏನಾಯ್ತಂದ್ರೆ ಯಾವುದೋ ಒಂದು ಲಾಂಗ್ ಲೇಯರ್ಸ್ ಅಂತ ಯಾವುದೋ ಒಂದು ವಿಡಿಯೋ ನೋಡಿ ಟ್ರೈ ಮಾಡಿ ಫುಲ್ ಡಿಸಾಸ್ಟರ್ ಆಗೋಯ್ತು. ನಿಮ್ಗೆ ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ, ಹಿಂದೆಗಡೆಯಿಂದ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಒಂದು ಫುಲ್ ಶಾರ್ಟ್ ಲೇಯರ್ ಇದೆ, ಇಲ್ಲಿ ಫುಲ್ ಉದ್ದ ಇರೋದು ಒಂದು ಸ್ವಲ್ಪ ಇಷ್ಟೇ ಇದೆ. ಸೊ ಫುಲ್ ಡಿಸಾಸ್ಟರ್ ಆಗೋಗಿದೆ. ಅದು ಇಮಿಡಿಯೇಟ್ಲಿ ನಾನು ಹೇರ್ ಕಟ್ ಮಾಡಿದವಾಗ ಇಮಿಡಿಯೇಟ್ಲಿ ಹೋಗಿದ್ದೆ ಪಾರ್ಲರ್ಗೆ. ಬಟ್ ಅವರು ನೀವು ಆಲ್ರೆಡಿ ಇಷ್ಟು ಶಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಇನ್ನ ಕಟ್ ಮಾಡಿದ್ರೆ ಶಾರ್ಟ್ ಆಗಿಬಿಡುತ್ತೆ, ಒಂದೊಂದು ಸ್ವಲ್ಪ ಲೆಂತ್ ಬರಲಿ ಆಮೇಲೆ ಕಟ್ ಮಾಡೋಣ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು. ಸೊ ಇವತ್ತು ಹೋಗ್ತಾ ಇದ್ದೀನಿ. ನಮ್ಮ ಮೈದ್ನ ಎಂಗೇಜ್ಮೆಂಟ್ ಟೈಮಲ್ಲೂ ಹೋಗಿದ್ದೆ, ಅವಾಗಲೂ ಸೇಮ್ ಶಾರ್ಟ್, ತುಂಬ ಶಾರ್ಟ್ ಇದೆ, ಮತ್ತೆ ಕಟ್ ಮಾಡಿದ್ರೆ ತುಂಬ ಶಾರ್ಟ್ ಆಗಿಬಿಡುತ್ತೆ ಅಂದರು. ನಂಗೆ ತುಂಬ ಶಾರ್ಟ್ ಹೋಗೋಕ್ಕೆ ಇಷ್ಟ ಇಲ್ಲ. ನಮ್ಮ ಮಧ್ಯಸ್ಥರು ಹೇಳ್ತಾ ಇದ್ದಾರೆ ತುಂಬ ಶಾರ್ಟ್ ಮಾಡು, ಬಾಬ್ ಕಟ್ ಮಾಡಿಸು, ಒಂದ್ಸಲ ಚೇಂಜ್ ಇರುತ್ತೆ ಅಂತ. ಬಟ್ ನಂಗೆ ಅಷ್ಟು ಶಾರ್ಟ್ ಹೋಗೋಕ್ಕೆ ಇಷ್ಟ ಇಲ್ಲ. ನೋಡ್ಬೇಕು, ಇವತ್ತಾದರೂ ಒಂದು ಶೇಪಿಗೆ ತಂದು ಕೊಡ್ತಾರಾ ಏನು ಅಂತ ನೋಡ್ಬೇಕು ಹೋಗಿ. ಏನೋ ಆಫರ್ ಬೇರೆ ನಡೀತಾ ಇದೆ ಸಲೂನಲ್ಲಿ. ವಿಲ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್, ಹೆಂಗೆ ಬರುತ್ತೆ ಅಂತ ನೋಡ್ಕೋಣ. ಬಿಫೋರ್ ಒಂದು ಫೋಟೋ ತೊಗೊಂಡ್ಬಿಡ್ತೀನಿ. ಹಿಂಗಿದೆ, ನೋಡೋಣ. ಲೆಟ್ಸ್ ಗೋ. ಸೊ ಹೇರ್ ಕಟ್ಗೆ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಒಂದು ಸ್ವಲ್ಪ ಕಡಿಮೆನೇ ಇದೆ. ಏನ್ ಮಾಡಿಸ್ರೆ ಯಾರ್ನಿಂಗ್ ನಿದ್ರೆ ಬರ್ತಾ ಇದೆ. ಅಲ್ಲೊಂದು ಗಂಟೆ ಆಗತ್ತಂತ ಟೆನ್ಷನ್ ಅನ್ಸುತ್ತೆ. ನಾನು ಎಷ್ಟು ಲೋ ಮೇಂಟೆನೆನ್ಸ್ ವೈಫ್ ತಾನೆ. ನಾನು ಏನ್ ತಿಂಗಳಿಗೊಂದ್ಸಲ ಕರ್ಕೊಂಡು ಹೋಗ್ತೀನಾ? ಹಂಗೆಲ್ಲ ಏನು ಇಲ್ಲ, ತಿಂಗಳಿಗೊಂದ್ಸಲ ಮೇಂಟೆನೆನ್ಸ್ ಅಂತ ಬಗ್ಗೆ ಅಲ್ಲ. ಅಲ್ಲಿ ಹೋಗಿ ಇವಾಗ 1-1.5 ಗಂಟೆ ವೇಟ್ ಮಾಡ್ಬೇಕಲ್ಲ. ನೀವು ಏನಾದ್ರು ಮಾಡಿಸ್ಕೊಳ್ಳಿ. ನಾವ್ ಏನೇ ಮಾಡಿಸ್ಕೊಂಡ್ರು ಅದೊಂದು ಜಸ್ಟ್ 10-15 ಮಿನಿಟ್ಸ್ ಅಲ್ಲಿ ಮುಗಿದೋಗ್ಬಿಡುತ್ತೆ. ನಿಮ್ ತರ ನಾನು 4 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಸಲೂನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. 4 ವರ್ಷ ಆದ್ಮೇಲೆ ಅನ್ನಕ್ಕಿಂತ ಮದುವೆ ಆದ್ಮೇಲೆ, ಆಕ್ಚುಲಿ ಮದುವೆ ಆದ್ಮೇಲೆ ಫಸ್ಟ್ ಮಾತ್ರ. ಐಬ್ರೋಸ್ನು ನಾನು ಏನಾದ್ರೂ ಫಂಕ್ಷನ್ ಇದ್ರೆ ಮಾತ್ರ ಸಲೂನ್ಗೆ ಹೋಗಿ ಮಾಡ್ಸೋದು, ಇಲ್ಲಾಂದ್ರೆ ನಾನೇ ಮಾಡ್ಕೊಂತೀನಿ. ಇಲ್ಲೇ ಹತ್ರದಲ್ಲೇ ಇದೆ, 5 minutes. We have reached. ಎಲ್ಲಿ ನಿಲ್ಲಿಸ್ತೀರಾ ಮಧ್ಯಸ್ಥರೇ? ಇಲ್ಲೇ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ತೀನಿ. ಪಾರ್ಕಿಂಗ್ ಅಲ್ಲೇ ಇದೀವಿ ನಾವು. ಮತ್ತೆ ಎಲ್ಲಿ ನಿಲ್ಲಿಸ್ತೀರಾ ಕೇಳಿದ್ರೆ ಹುಡುಕ್ತಿರಲ್ಲ ನೀವು, ಆ ಸ್ಲಾಟ ಈ ಸ್ಲಾಟ. ಹಂಗ ಇಲ್ಲೇ ನಿಲ್ಲಿಸ್ತೀನಿ. ಹೆಂಗಿದೆ ಇದು ಎಕ್ಸಿಟ್, ಹೋಗೋಕ್ಕೆ ಈಸಿ ಆಗುತ್ತೆ. ರಿವರ್ಸ್ ತೆಗಿಯೋದು ಬೇಡ ಗಾಡಿ, ಅದಕ್ಕೆ. ಓಕೆನಾ? ಇವಾಗ ಹೇರ್ ಕಟ್ ಚೆನ್ನಾಗಾದ್ರೆ ಕ್ರೆಡಿಟ್ ನನಗೆ, ಹೇರ್ ಕಟ್ ಚೆನ್ನಾಗಾಗಿಲ್ಲ ಅಂದರೆ ನಿಮಗೆ. ಏನಕ್ಕೆ ಅದು ಹಂಗೆ? ನೀವೇ ನೆನ್ಪು ಮಾಡಿದ್ದಲ್ಲ ಹೇರ್ ಕಟ್ ಮಾಡಿಸ್ರು ಅಂತ. ಓ ಹಂಗ. ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ವಿಡಿಯೋ ಮಾಡ್ತೀಯಾ ಹೆಂಗೆ? ಏನಕ್ಕೆ? ಅಲ್ಲ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲ. ನೋಡೋಣ. ನೋಡಿ ಇವಾಗ ನಾವು ಅಲ್ಲಿಂದ ಹತ್ತಿದ್ವಿ, ಇಲ್ಲಿ ಓಪನ್ ಆಗುತ್ತೆ. ಹೇರ್ ಕಲರಿಂಗಿಗೆಲ್ಲ ಆಪ್ಷನ್ಸ್ ತೋರಿಸ್ತಾ ಇದ್ರು, ಬೇಕಾದರೆ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಆಫರ್ ಬೇರೆ ನಡೀತಾ ಇತ್ತಂತೆ. ಒಂದ್ಸಲ ಯಾವಾಗಲೂ ನಾನೇ ನನ್ನ ಹೇರ್ಗೆ ಕಲರಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸಲ ಟ್ರೈ ಮಾಡೋಣ, ನಾನೇ ಸೆಲ್ಫ್ ಹೇರ್ ಕಲರಿಂಗ್ ಮಾಡ್ಕೊಂಬಿಡೋಣ ಅಂತ ಅವ್ರ ಹತ್ರ ಮಾಡಿಸ್ಕೊಂಡಿಲ್ಲ. ಹೇರ್ ಸ್ವಲ್ಪ ಆಯಿಲಿ ಇದೆ ಅಂತ ವಾಶ್ ಮಾಡಿಸ್ತಾ ಇದ್ದಾರೆ. ಮಜೆಸ್ರು ನೋಡಿ, ನಾವು ಬೋರ್ ಆಗ್ತಿದೆ ಅಂತ ಅವರು ಏನೋ ಟ್ರಿಮ್ಮಿಂಗು ಬಿಯರ್ಡು ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ಕೇಳಿಸ್ತಾ ಇದೆ ಅನ್ಸುತ್ತೆ, ಸ್ಮೈಲ್ ಬೇರೆ ಕೊಡ್ತಾ ಇದ್ದಾರಪ್ಪ.
ಹೇರ್ ಕಟ್ ಇಸ್ ಡನ್. ಏನ್ ಗೊತ್ತಾ, ಮರಿಯಸ್ರು ನನ್ಗಿನ ಜಾಸ್ತಿ ಟೈಮ್ ತಗೊಂಡಿದೆ ತಾನೆ. ಏನು ಮತ್ ನಂಗೆ ವೇಟ್ ಮಾಡಕ್ ಆಗಲ್ಲ, ನಿದ್ದೆ ಬರುತ್ತೆ ಅಲ್ಲ ಅಂದೆ. ಚೆನ್ನಾಗಿ ಕಾಣಿಸ್ತಿದೇನಾ ಇಲ್ವಾ? ಚೆನ್ನಾಗ್ ಕಾಣಿಸ್ತಿದೀರಾ. ಬಿಯರ್ಡ್ ಎಲ್ಲ ಫುಲ್ ಶೇಪ್ ಆಗೋಗಿದೆ. ಶೇಪ್ ಔಟ್ ಆಗಿದೆಯಾ? ಶೇಪ್ ಚೆನ್ನಾಗಾಗಿದೆ. ಚೆನ್ನಾಗಿದ್ಯಾ? ನನ್ ಚೆನ್ನಾಗಿದ್ಯಾ? ನಿಂದು ಸೂಪರ್ ಆಗಿದೆ. ಇಲ್ಲಿ ಬೆಳಕಿಲ್ಲ ಇಲ್ಲಿ. ಇನ್ನೂ ಶಾರ್ಟ್ ಮಾಡಿಸ್ಬೇಕಿತ್ತ? ಇನ್ನೊಂದ್ ಸ್ವಲ್ಪ ಶಾರ್ಟ್ ಮಾಡ್ಸಿದ್ರೆ ಚೆನ್ನಾಗಿ ಕಾಣಿಸಿರೋದು. ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಇನ್ನೊಂದ್ ಸ್ವಲ್ಪ ಶಾರ್ಟ್ ಮಾಡ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಬಟ್ ಇವಾಗ ಓಕೆ. ಇವಾಗ ಓಕೆ. ಇವಾಗ ಓಕೆ. ಇವಾಗ ಸಖತ್ತಾಗಿ ಕಾಣಿಸ್ತಾ ಇದೆ. ಬ್ಯಾಕ್ ಟು ನಾರ್ಮಲ್, ಬ್ಯಾಕ್ ಟು ಶೇಪ್ ಅನ್ಬೋದು. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ದ ಹೇರ್ ಕಟ್. ಚೆನ್ನಾಗಿದೆ ಅಲ್ಲ ಮದಿ ಹೆಸರೇ? ನಿಜ ಹೇಳು, ಚೆನ್ನಾಗಿದೆ. ಗುಡ್ ಆಫ್ಟರ್ನೂನ್, ನಾನು ಮಿರ್ಚಿ RJ ಸುಷ್ಮಿತಾ. ಮಾಹಿ ಅವರ ಅಬ್ಸೆನ್ಸ್ ಅಲ್ಲಿ ನನ್ನಷ್ಟು ಚೆನ್ನಾಗಿಲ್ಲ ಅಲ್ವಾ? ನಂದು ಚೆನ್ನಾಗಿದೆ ಅಲ್ವಾ? ನಾನು ಫಸ್ಟ್ ಮದುವೆಗಿಂತ ಮುಂಚೆ ನಮ್ಮಿಬ್ರದ್ದು ಫಸ್ಟ್ ಮೀಟ್ ಅಲ್ಲಿ ಈ ತರ ಹೇರ್ ಸ್ಟೈಲ್ ನೋಡಿದ್ದೆ ನಿಂದು. ಹೌದು. ವೆಲ್ ಮೇಂಟೈನ್ಡ್, ಟೆಕ್ನಿಕಲಿ ವೆಲ್ ಮೇಂಟೈನ್ಡ್ ಹೇರ್ ಸ್ಟೈಲ್ ಆಯ್ತಾ? ಅದಾದ್ಮೇಲೆ ಇದೀಗ 3 years ಆಫ್ ಮ್ಯಾರೇಜ್, ಆಲ್ಮೋಸ್ಟ್ 4 years ಅಲ್ಲಿ ಸೆಕೆಂಡ್ ಟೈಮ್ ಇಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಆಗಿರೋದನ್ನ ನೋಡ್ತಾ ಇರೋದು ನಾನು. ಅಷ್ಟು ಚೆನ್ನಾಗಿದೆ. ಏನಕ್ಕೂ ಗೊತ್ತಿಲ್ಲ. ಸಲೂನ್ಗೆ ಹೋಗೇ ಇರ್ಲಿಲ್ಲ ಹೇರ್ ಕಟ್ಗೆ. ಅದು ಯೂಟ್ಯೂಬಲ್ಲೆಲ್ಲ ಆರಾಮಾಗಿ ಈಸಿ ವಿಡಿಯೋಸ್ ನೋಡಿ, ಅಯ್ಯೋ ಯಾರು ಸುಮ್ಮನೆ ಹೇರ್ ಕಟ್ಟಿಗೆ ಅಷ್ಟು ಸ್ಪೆಂಡ್ ಮಾಡ್ತಾರೆ, ನಾವೇ ಮಾಡ್ಕೋಬೋದಲ್ಲ ಅಂತ 2-3 ವರ್ಷದಿಂದ ಮಾಡಿದ್ದೀನಿ ನಾನೇ ಸೆಲ್ಫ್ ಹೇರ್ ಕಟ್. ನೋಡಿ ಮತ್ತೆ ಯಾರ್ನಿಂಗ್. ಅಲ್ಲಿ ನಿದ್ದೆ ಬರುತ್ತೆ ಅಂತ ಏನೋ ಒಂದು ಸರ್ವಿಸ್ ಮಾಡೋಣ ಅಂತ ಮಾಡ್ಕೊಂಡಿದ್ದಾರೆ. ನನ್ಗಿನ್ನ ಜಾಸ್ತಿ ಟೈಮ್, ಲಿಟ್ರಲಿ ನನ್ಗಿನ್ನ ಜಾಸ್ತಿ ಟೈಮ್ ತಗೊಂಡಿದ್ದಾರೆ. ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕುಯ್ತಾನೆ ಹಿಂಗೆ ಹಂಗೆ ಕಿವಿ ಹತ್ರ ಆ ಟ್ರಿಮ್ಮರ್ ಸೌಂಡ್ ಇಂದ ಒಯ್ ಅಂತ ಇರ್ತದೆ. ತುಂಬಾ ನೆನಪಲ್ಲಿರ್ತಾರೆ ನಮ್ಗೆ. ನೀವು ಕೇಳ್ತಾ ಇದ್ದೀರಾ ಮಿರ್ಚಿ, ನಾನು ಸುಷ್ಮಿತಾ. ಸಖತ್ ಹಾಟ್ ಮಗ. ಇದು ಇವತ್ ಮಾತ್ರ ಹಿಂಗ್ ಕಾಣಿಸೋದು, ನಾಳೆ ಫುಲ್ಲು ಬಕ್ರ ಆಗಿ ನಿಂತಿರುತ್ತೆ ನನ್ನ ಹೇರ್ ನೋಡಿಬೇಕಾದ್ರೆ. ಅವ್ರು ಚೆನ್ನಾಗಿ ಸೆಟ್ ಮಾಡಿದಾರಲ್ಲ. ಹೇರ್ ಡ್ರೈಯರ್ ಇದ್ರೆ ಹೇರ್ ಡ್ರೈಯರ್ ಅಲ್ಲಿ ಸೆಟ್ ಮಾಡ್ಕೋಬಹುದು. ನಾನು ನೋಡಿದೀನಿ ಹೆಂಗ್ ಸೆಟ್ ಮಾಡ್ತಾರೆ ಅಂತ. ಅಲ್ಲ, ನೋಡ್ಕೊಂಡಿದ್ದೀನಿ. ನಂಗೆ ಹೇರ್ ಡ್ರೈಯರ್ ಇದೆ, ಬಟ್ ಹೇರ್ ಡ್ಯಾಮೇಜ್ ಆಗ್ಬಿಡುತ್ತೇನೋ ಅಂತ ಭಯ. ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಹೋಗ್ತಾ ಇದೀವಿ. ಗುಡ್ ಹೇರ್ ಡೇ ವಿತ್ ಗುಡ್ ಶುಗರ್ ಕೇನ್ ಜ್ಯೂಸ್. ದ್ಯಾಟ್ ವಾಸ್ ಮೈ ಹೇರ್ ಕಟ್ ಬ್ಲಾಗ್. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಮೆಮರೀಸ್. ಬಾಯ್ ಸಿ ಯು ಅಂಟಿಲ್ ನೆಕ್ಸ್ಟ್ ವಿಡಿಯೋ.